ಸರ್, ನಾವು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕೆರೆಪಾಳ್ಯದ ಬಡಾವಣೆಯ ನಿವಾಸಿಗಳು ಮತ್ತೆ ಕೆರೆಪಾಳ್ಯದ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಅಂತೇಳಿ ಮಾತಾಡ್ತಿರೋದು. ಈಗಾಗಲೇ ಆ ಕ್ಷೇತ್ರದಲ್ಲಿ ನಮಗೆ ಕಾರ್ಪೊರೇಷನ್ ಆಗಿರಲಿಲ್ಲ. ಅದಕ್ಕೆ ಮುಂಚಿತವಾಗಿ ನಮ್ಮ ರಾಮಚಂದ್ರ ಅವರು ಬಂದು ಅಲ್ಲಿರ್ತಕ್ಕಂಥ ನಮ್ಗೆ ಏನೇನು ಸಮಸ್ಯೆ ಇದೆ ಅವನ್ನೆಲ್ಲ ನೋಡ್ಕೊಂಡು ಹೋಗಿದ್ರು. ನೋಡ್ಕೊಂಡಾಗಿ ಫಸ್ಟ್ ಟೈಮ್ ರಾಮಚಂದ್ರ ಅವರು ಕಾರ್ಪೊರೇಟರ್ ಆಗಿದ್ದಾಗ ನಮ್ಮ ಏರಿಯಾಕ್ಕೆ ಬಂದು ಡ್ರೈನೇಜ್ ಮತ್ತೆ ರಸ್ತೆ ಮತ್ತೆ ಎಲ್ಲವನ್ನ ಅವರೇ ಫಸ್ಟ್ ಟೈಮ್ ಮಾಡ್ಕೊಟ್ಟಿರೋದು. ನಮ್ಗೆ ಹಲವಾರು ಕೆಲಸಗಳನ್ನ ಅವ್ರು ಮಾಡ್ಕೊಟ್ಟಿದ್ದಾರೆ. ಅವತ್ತರಿಂದ ಇವತ್ತರವರೆಗೂ ಅವರ ಕೆಲಸಗಳನ್ನ ನಾವು ಅವರಿಂದ ನಾವು ಪಡ್ಕೊಂಡಿದ್ದೀವಿ. ಮುಂದೆ ಕೂಡ ಅವ್ರಿಗೆ ಅವರ ಸಹಕಾರ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ದಯಮಾಡಿ ಅವ್ರಿಗೆ ನಮ್ಗೆ ಅವರ ಇವತ್ತಿನ ಹುಟ್ಟಿದಬ್ಬಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ನಮ್ಮ ಕೆರೆಪಾಳ್ಯ ಮತ್ತೆ ಕೃಷ್ಣಗಿರಿ ನಗರ ಎಲ್ಲರೂ ಬಂದಿದ್ದೀವಿ. ಅವ್ರನ್ನ ಆಶೀರ್ವಾದ ಮಾಡಿ ಮತ್ತೆ ಅವರಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ. ಹಾಗಾಗಿ ಮುಂದೆ ಕೂಡ ಅವರಿಗೆ ಒಳ್ಳೆ ಆಯುಷ್ಯ ಆರೋಗ್ಯವನ್ನು ಕೊಡ್ಬೇಕಂತೇಳಿ ನಾವು ನಮ್ಮ ಸಂಘದ ಪರವಾಗಿ ಮತ್ತೆ ಎಲ್ಲರೂ ನಮ್ಮ ನಿವಾಸಿಗಳ ಬಡಾವಣೆ ಪರವಾಗಿ ವಿನಿಯೋಗಿಸ್ಕೊಳ್ತೀವಿ. ಖಂಡಿತ ಸರ್, ಖಂಡಿತ ಮುಂದೆ ಇದೆ ಸರ್. MLA ಆಗ್ಬೇಕು, ಮೇಯರ್ ಎಲ್ಲ, ಕಾರ್ಪೊರೇಟರ್ ಎಲ್ಲ MLA ಆಗ್ಬೇಕು. ಹಲವಾರು ಕೆಲಸಗಳು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. MLA ಕೂಡ ಅವ್ರ ಸೀಟ್ ಸಿಗಬೇಕು, MLA ಕೂಡ ಆಗ್ಬೇಕು. ನಾವು ಅವ್ರ ಹಿಂದೆ ಸಹಕಾರ ಯಾವತ್ತಿಗೂ ಕೊಡ್ತಾ ಇರ್ತೀವಿ. ಖಂಡಿತ ಅವ್ರು ಮುಂದೆ ಆಗ್ತಾರೆ. ನಮ್ಗೆಲ್ಲ ಇಡೀ ಬಡಾವಣೆಗಳಿಗೆ ಎಲ್ಲವನ್ನು ಮಾಡ್ಕೊಡ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ ಸರ್. ರಾಮಚಂದ್ರ ಅವರಿಗೆ ದೇವರು ಆಯುಸ್ಸು, ಆರೋಗ್ಯ, ಭಾಗ್ಯ ಹಾಗೂ ಈ ರಾಜರಾಜೇಶ್ವರಿ ನಗರದಲ್ಲಿ ಅವರು ಉನ್ನತವಾದಂತ ಒಂದು ಸ್ಥಾನವನ್ನ ಪಡೀಲಿ ಎಂಬುದಾಗಿ ಎಲ್ಲಾ ಸ್ನೇಹಿತರ ಪರವಾಗಿ ನಾನು ಆಶಿಸ್ತೇನೆ. ರಾಮಚಂದ್ರ ಅವರಿಗೆ ಆಯುಸ್ಸು, ಆರೋಗ್ಯ ಕೊಟ್ಟು ಅವರ ಆರೋಗ್ಯ ಚೆನ್ನಾಗಿರಲಿ. ನಮಗೆಲ್ಲರೂ ಬೇಕಾದ ವ್ಯಕ್ತಿ, ನಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತ ವ್ಯಕ್ತಿ. ಫೋನ್ ಮಾಡಿದ್ರೆ ಬರುವಂತ ಶಕ್ತಿ ಅವ್ರಿಗಿದೆ. ಅವರಿಗೆ ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ದೇವರು ಕಾಪಾಡಿ.